ಮಳೆಗಾಲದಲ್ಲಿ ಬಿರುಬಿಸಿಲು, ಜಡಿಮಳೆ, ಮೈ ಸೋಕುವ ತಂಗಾಳಿಗೆ ಚಳಿಯಿಂದ ಹೊದ್ದು ಮಲಗಬೇಕಾಗಿದ್ದ ಜನ ಏನಪ್ಪಾ ಇದು ನೆತ್ತಿ ಸುಡುವ ಬಿಸಿಲು ಅಂತ ಗೊಣಗುವ ಸ್ಥಿತಿ ಬಂದಿದೆ. ಸೂರ್ಯ ಶಿಕಾರಿಗೆ ಬೆಂಗಳೂರಿನ ಜನತೆ ಫುಲ್ ಕಂಗಾಲಾಗಿದ್ದಾರೆ. ಕರ್ನಾಟಕಕ್ಕೆ ಜುಲೈ ಮುಂಗಾರು ಭರ್ಜರಿ ಶಾಕ್ ಕೊಟ್ಟಿದೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಳೆಗಾಲದಲ್ಲಿ ಇದೇನಿದು ಸುಡು ಬಿಸಿಲು, ಎಲ್ನಿನೋ ಎಫೆಕ್ಟ್, ಮುಂಗಾರು ಕೊರತೆ, ಬೆಂಗಳೂರು ಸೇರಿ ಹಲವೆಡೆ ಅತಿ ಹೆಚ್ಚು ಬಿಸಿಲು. ಜುಲೈ ಬಂತು ಅಂದ್ರೆ ಸಾಕು, ಜಡಿಮಳೆಯ ಅಬ್ಬರ. ಒಂದರೆ ಕ್ಷಣವೂ ಬಿಡುವು ಕೊಡದೆ ಬೋರ್ಗರೆಯುವ ವರ್ಷಧಾರೆ, ಮೈ ಸೋಕುವ ಗಾಳಿಗೆ ಜಡಿಮಳೆಗೆ ಚಳಿ ಚಳಿ. ಆದ್ರೆ ಈ ವರ್ಷ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಗಿದೆ. ಎಲ್ನಿನೋ ಎಫೆಕ್ಟ್ಗೆ ಜುಲೈನಲ್ಲಿ ಭರ್ಜರಿ ಬಿಸಿಲು ಇರಲಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ದಾಖಲೆ ಬಿಸಿಲು ಜನರನ್ನ ಹೈರಾಣಾಗಿಸಿದೆ. ಎಲ್ಲಾ ಜಿಲ್ಲೆಯಲ್ಲೂ ಸರಾಸರಿ ಉಷ್ಣಾಂಶ 3ರಿಂದ 4 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಆಗಿದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳಿದ್ದಾರೆ. ಬಿಸಿಲಿನ ಪ್ರಖರತೆ ಜಾಸ್ತಿ ಇದೆ. ಇದರಿಂದ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 31ರಿಂದ 32 ಡಿಗ್ರಿ ಸೆಲ್ಸಿಯಸ್ಸು, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ಸು ಏರಿಕೆಯಾಗಿದೆ. ಕಲಬುರಗಿಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತನಕ ಗರಿಷ್ಠ ಉಷ್ಣಾಂಶ ಏರಿಕೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಉಷ್ಣಾಂಶ ಏರಿಕೆಯಾಗಿದೆ. ಅಲ್ಲಿ ಕನಿಷ್ಠ ಉಷ್ಣಾಂಶನ 25-26 ಡಿಗ್ರಿ ಸೆಲ್ಸಿಯಸ್ ಕರಾವಳಿ ಜಿಲ್ಲೆಗಳಲ್ಲಿ ಏರಿಕೆಯಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಉಷ್ಣಾಂಶ ಇನ್ನೂ 5 ದಿನಗಳವರೆಗೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಇನ್ನೂ 1-2-3 ಡಿಗ್ರಿ ಸೆಲ್ಸಿಯಸ್ ಕರ್ನಾಟಕ ರಾಜ್ಯಾದ್ಯಂತ ಹಗಲಿನ ವೇಳೆಯಲ್ಲಿ ಗರಿಷ್ಠ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವು. ರಾಜ್ಯದಲ್ಲಿ 28% ಮಳೆ ಕೊರತೆ, ಕೆಲ ಜಿಲ್ಲೆಗಳಲ್ಲಿ 80ರಿಂದ 50ರಷ್ಟು ಮಳೆ ಕಡಿಮೆ. ಇನ್ನು ರಾಜ್ಯದಲ್ಲಿ ಎಲ್ನಿನೋ ಎಫೆಕ್ಟ್ನಿಂದಾಗಿ ಮುಂದಿನ 5 ದಿನವೂ ಇದೇ ರೀತಿ ಬಿಸಿಲು ಇರಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ರಾಮನಗರಕ್ಕೆ ಅತಿ ಹೆಚ್ಚು ಮಳೆಯ ಕೊರತೆ ಅಂದ್ರೆ 80% ಸಮಸ್ಯೆಯಾಗಿದೆ. ಕರ್ನಾಟಕಕ್ಕೆ 28% ಮಳೆಯ ಕೊರತೆ ಕಾಡಿದ್ದು, ಇತರೆ ಮಳೆಯ ಕೊರತೆಯ ಜಿಲ್ಲೆಗಳ್ಯಾವುವು ಅಂತ ನೋಡೋದಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಕೊರತೆ? ಹಾಸನ 50% ಮಳೆ ಕೊರತೆ, ಶಿವಮೊಗ್ಗದಲ್ಲಿ 42%, ವಿಜಯನಗರ 60%, ಮೈಸೂರು 40%, ಕೋಲಾರದಲ್ಲಿ 57%, ಉಡುಪಿ 39%, ದಕ್ಷಿಣ ಕನ್ನಡ 36% ಮಳೆ ಕೊರತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಒಟ್ಟಾರೆ ಮುಂಗಾರು ಕೈಕೊಟ್ಟ ಪರಿಣಾಮ ರೈತರು ಕಂಗಾಲಾಗಿದ್ರೆ, ಮಗದೊಂದು ಕಡೆ ಕುಡಿಯುವ ನೀರಿಗೂ ತತ್ವಾರ ಎದುರಾಗುವ ಭೀತಿ ಇದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.